ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಕಲ್ಲಿನ ಕೋಳಿ ಕೂಗಿದ್ರೆ ಅಥವಾ ಕಲ್ಲಿನ ಬಸವ ಎದ್ದು ಬಂದರೆ ಪ್ರಳಯ ಆಗುತ್ತೆ ಅಂತ ಕೇಳಿದ್ದೀವಿ. ಆದರೆ ತುಂಬ ಜನಕ್ಕೆ ಈ ಕಲ್ಲಿನ ಕೋಳಿ ಮತ್ತು ಈ ಬಸವಣ್ಣ ಎಲ್ಲಿದೆ ಅಂತಲೇ ಗೊತ್ತಿಲ್ಲ. ಸೊ ನಾವಿವತ್ತು ಆ ಕಲ್ಲಿನ ಕೋಳಿ ಮತ್ತು ಬಸವಣ್ಣ ಇರೋ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ, ಇದೇ ಆ ಕಲ್ಲಿನ ಬಸವ. ಇದು ಮುಂಚೆ ತುಂಬ ಚಿಕ್ಕದಾಗಿತ್ತಂತೆ, ಬಟ್ ವರ್ಷಗಳು ಕಳೀತಾ ಈ ಬಸವಣ್ಣ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತಂತೆ. ಅದಕ್ಕೆ ಊರಿನವರೆಲ್ಲ ಸೇರಿ 3 ಗಡಾರಿನ ಅದರ ಬೆನ್ನಿಗೆ ಹಾಕ್ತಾರಂತೆ. ಸೊ ಆ ಗಡಾರಿ ಗುರುತು ಕೂಡ ಇನ್ನೂ ಹಾಗೇ ಇದೆ ನೋಡಿ, ಝೂಮ್ ಮಾಡಿ ತೋರಿಸ್ತೀನಿ. ಇಲ್ಲಿ 3 ಗುರುತುಗಳು ಕಾಣಿಸ್ತಿದೆಯಲ್ಲ, ಸೊ ಈ 3 ಗಡಾರಿಗಳು. ಇದು ಮುಂಚೆ ಗಡಾರಿಗಳು ಕಾಣಿಸ್ತಿತ್ತಂತೆ, ಬಟ್ ಇವಾಗ ಆ ಗಡಾರಿಗಳೇ ಮುಚ್ಚೋಗಿದೆ. ಈಗ ಆ ಗಡಾರಿ ಕೂಡ ಕಾಣಿಸಲ್ಲ. ಆಮೇಲೆ ಇನ್ನೊಂದು ಹೇಳಿದೆ ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ, ಕಲ್ಲಿನ ಕೋಳಿ ಅಂತ. ಆ ಕಲ್ಲಿನ ಕೋಳಿ ಕೂಡ ಇರೋದು ಈ ಬಸವನ ಪಾದದ ಅಡಿಯೇನೆ. ನೋಡಿ, ಇದೇ ಆ ಕಲ್ಲಿನ ಕೋಳಿ. ಈ ದೇವಸ್ಥಾನದ ಹತ್ರ ನಮಗೊಬ್ಬರು ಲೋಕಲೈಟ್ ಒಬ್ಬರು ಸಿಕ್ಕರು. ಅವ್ರು ಹೇಳೋರ ಪ್ರಕಾರ ಈ ದೇವಸ್ಥಾನದ ಹಿಂದೆ ಒಂದು ದೊಡ್ಡ ಬೆಟ್ಟ ಇದೆ. ಆ ಬೆಟ್ಟದ ಮೇಲೆ ದೊಡ್ಡ ಯುದ್ಧ ಆಗತ್ತಂತೆ. ಯುದ್ಧ ಆದಾಗ ರಕ್ತದ ಕೋಡಿನೇ ಹರಿಯುತ್ತಂತೆ. ಆಗ ಈ ಕಲ್ಲಿನ ಕೋಳಿ ತನ್ನ ಕತ್ತು ಬಗ್ಗಿಸ್ದೇನೆ ಆ ರಕ್ತನ ಕುಡಿಯುತ್ತಂತೆ. ಸೊ ಆ ಲೆವೆಲಲ್ಲಿ ರಕ್ತ ಹರಿಯುತ್ತಂತೆ. ಆಗ ಈ ಕಲ್ಲಿನ ಕೋಳಿಗೆ ಜೀವ ಬಂದು ಇದು ಕೂಗುತ್ತಂತೆ. ಆಗ ಪ್ರಳಯ ಆಗತ್ತೆ ಅಂತ ಒಂದು ಪ್ರತೀತಿ ಇದೆ. ಹಾಗೆ ಈ ಕಲ್ಲಿನ ಬಸವನ್ ಕೂಡ ಜೀವ ಬರುತ್ತಂತೆ. ಆವಾಗಲೇ ನಿಮ್ಗೆ ಹೇಳಿದ್ನಲ್ಲ, ಈ ದೇವಸ್ಥಾನದ ಹಿಂದೆ ಒಂದು ಬೆಟ್ಟ ಇದೆ. ಆ ಬೆಟ್ಟದ ಮೇಲೆ ಯುದ್ಧ ಆಗುತ್ತೆ ಅಂತ. ಆ ಬೆಟ್ಟ ಬೇರೆ ಯಾವುದೂ ಅಲ್ಲ, ಅದೇ ನಮ್ಮ ನಂದಿ ಬೆಟ್ಟ. ಸೊ ಈ ದೇವಸ್ಥಾನ ನಮ್ಮ ನಂದಿ ಬೆಟ್ಟದಿಂದ 1.5 2 ಕಿಲೋಮೀಟರ್ ದೂರದಲ್ಲಿ ಅಷ್ಟೇ ಇರೋದು. ಸೊ ಅದನ್ನು ಕಣವೆ ಬಸವೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ. ನೀವು ಗೂಗಲ್ ಮಾಡಿದ್ರೆ ಸಿಗುತ್ತೆ, ಅಥವಾ ಇದರ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಸ್ನೇಹಿತರೆ, ನೀವು ನೆಕ್ಸ್ಟ್ ಟೈಮ್ ನಂದಿ ಬೆಟ್ಟಕ್ಕೆ ಬಂದಾಗ ಈ ಕಲ್ಲಿನ ಕೋಳಿ ಮತ್ತು ಈ ಬಸವಣ್ಣನ ನೋಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.